ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ತುಂಬಾ ಜನ ಆಸ್ಪಿರೆಂಟ್ಸ್ಗಳು ಕಾಯ್ತಾ ಇರುವಂತ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ನೋಟಿಫಿಕೇಶನ್ ಅಂಡ್ ಅದರ ಜೊತೆ ಎಕ್ಸೈಸ್ ಕಾನ್ಸ್ಟೇಬಲ್ ಕೂಡ ತುಂಬಾ ಜನ ಆಸ್ಪಿರೆಂಟ್ಸ್ ಓದ್ತಾ ಇದ್ದೀರಾ. ನೋಡಿ, ಒಂದು ವಿಷಯ ಅಂತಂದ್ರೆ ಯಾರಿಗೆ PSI ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ರಿ, ಹೈಟ್ ಇರಲ್ಲ, ಸ್ವಂತವ್ರಿಗೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಒಂದು ರೀತಿ ಬೆಟರ್ ಪೋಸ್ಟ್. ಅಂದ್ರೆ PSI ಹೋಲಿಸಿದ್ರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಕೆಲಸದ ಒತ್ತಡ ಆಗಿರ್ಬೋದು, ಕೆಲವೊಂದಿಷ್ಟು ಕಾರಣಗಳಿಂದ ಕೆಲವರಿಗೆ ಆ ಜಾಬ್ ಅಂದ್ರೆ ತುಂಬಾ ಇಷ್ಟ. ನೋಡಿ, ಕಳೆದ ಬಾರಿ ಒಂದು ಸೆಷನ್ ಅಲ್ಲಿ ಏನು ಪ್ರಶ್ನೆಗಳನ್ನ ಕೇಳಲಾಗಿತ್ತು ಅಬಕಾರಿ ಇಲಾಖೆ ನೇಮಕಾತಿ ಕುರಿತು. ಅವಾಗ ಸಚಿವರು ಕೊಟ್ಟಂತ ಉತ್ತರ 235 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, 942 ಎಕ್ಸೈಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇದೆ. ಈಗಾಗಲೇ ಅದು ತುಂಬಾ ಅಂದ್ರೆ 1-2 ವರ್ಷಗಳ ಹಿಂದನೇ ಆರ್ಥಿಕ ಇಲಾಖೆ ಅನುಮೋದನೆ ಕೂಡ ಕೊಟ್ಬಿಟ್ಟಿತ್ತು. ಇನ್ನೇನು ನೋಟಿಫಿಕೇಶನ್ ಮಾಡೋದಿತ್ತು. ಸೊ ಅದು ಪೆಂಡಿಂಗ್ ಆಗಿ ಉಳ್ಕೊಂಡಿತ್ತು. ಬಟ್ ಫೈನಲ್ ನಿನ್ನೆ KPSC ಗೆ ಒಂದು ಪ್ರಸ್ತಾವನೆ ಬಂದಿದೆ. ಅದರಲ್ಲಿ 208 ನಾನ್ HK ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, 57 HK ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ಒಂದು ನೇಮಕಾತಿಗೆ ಪ್ರಸ್ತಾವನೆ KPSC ಗೆ ಬಂದಿದೆ. ಸೊ ಅದರ ಜೊತೆ 942 ಈಗ ಆಲ್ರೆಡಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರುವಂತ ಎಕ್ಸೈಸ್ ಕಾನ್ಸ್ಟೇಬಲ್ ಹುದ್ದೆಗಳು ಕೂಡ ಇದೆ. ಸೊ ಈ ಒಟ್ಟಾರೆ ಈ ಒಂದು ಬಿಗ್ ನೋಟಿಫಿಕೇಶನ್ ಏನಿದೆ ಅಬಕಾರಿ ಇಲಾಖೆದು, ಸೊ ಇದಕ್ಕೆ ಎಲ್ಲರೂ ಯಾರೆಲ್ಲ ಓದ್ತಾ ಇದ್ದೀರಾ ನೋಡಿ, ಪ್ರಿಪೇರ್ ಆಗಿರಿ. ಯಾಕಂತಂದ್ರೆ ಈಗ ಆಲ್ರೆಡಿ ಪ್ರಸ್ತಾವನೆ ಬಂದಿದೆ ಅಂದ್ರೆ KPSC ನಮ್ಮ ಜ್ಯೋತಿ ಮೇಡಮ್ ಅವರು, ಕಾರ್ಯದರ್ಶಿ ಅವರು ಹೇಳಿದಂತೆ, ಈ ಹಿಂದೆ ಕೂಡ ಭೇಟಿ ಕೊಟ್ಟಾಗ ಹೇಳಿದವರು, ನಾವು ಈ 2 months ಅಂದ್ರೆ ಜೂನ್ ಜುಲೈಲಿ ಯಾವುದು ಹೊಸದಾಗಿ ನೋಟಿಫಿಕೇಶನ್ ಮಾಡಕ್ಕಾಗಲ್ಲ. ಸೊ ಕೆಲವೊಂದು ಪ್ರೋಸೆಸ್ ಇದೆ, ಓಲ್ಡ್ ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಮಾಡಬೇಕಿದೆ. ಬಟ್ ಆಗಸ್ಟ್ ನಂತರದಲ್ಲಿ ಎಲ್ಲಾ ನೋಟಿಫಿಕೇಶನ್ಸ್ ಗಳನ್ನ SDFD ಆಗಿರ್ಬೋದು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಸಬ್ ರಿಜಿಸ್ಟರ್, ಬೇರೆ ಬೇರೆ ಏನೇನಿದೆ ಬೇರೆ ಬೇರೆ ಇಲಾಖೆಗಳದು ಎಲ್ಲವೂ ಕೂಡ ನೋಟಿಫಿಕೇಶನ್ಸ್ ಗಳನ್ನ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಪ್ರಿಪೇರ್ ಆಗಿರಿ. SDFD ಗೆ ಯಾರು ಓದ್ತಾ ಇದ್ದೀರಾ, ಕಂದಾಯ ಇಲಾಖೆ, ವಾಣಿಜ್ಯ ತೆರಿಗೆ ಇಲಾಖೆ, ಒಟ್ಟು ಬೇರೆ ಬೇರೆ ಇಲಾಖೆ ಸೇರಿ ಮೋರ್ ದೆನ್ 1000 ವೇಕೆನ್ಸೀಸ್ ಇದೆ. ಅಂದ್ರೆ ಈಗ ರೆಡಿ ಇರುವಂತದ್ದು ಜಾಸ್ತಿನೇ ಇದೆ. ಬಟ್ ನನಗೆ ಅಕ್ಯುರೇಟ್ ಆಗಿ ಒಂದು ಡಾಟಾ ಇರುವಂತ 1000 ಹುದ್ದೆಗಳದ್ದು ಭರ್ತಿಗೆ ನೇಮಕಾತಿ ಆಗುವಂತ ಸಾಧ್ಯತೆ ಇದೆ. ಇದನ್ನ ಹೊರತುಪಡಿಸಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ನೋಡಿ, ಈಗ ಒಂದು ಬೇಡಿಕೆ ಏನಿರುವಂತದ್ದು ಆಸ್ಪಿರೆಂಟ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, KPSC ಪ್ರಸ್ತಾವನೆ ಬಂತು ಅಂದ್ರೆ ಅದಾದ್ಮೇಲೆ 1 ವರ್ಷಕ್ಕೆ ನೇಮಕಾತಿ ಮಾಡ್ತಾರೆ, ಅದಾದ 1 ವರ್ಷಕ್ಕೆ ರಿಸಲ್ಟ್, ಅದೇ 2 ವರ್ಷಕ್ಕೆ ರಿಸಲ್ಟ್ ಬಿಡ್ತಾರೆ, ಫೈನಲ್ ಲಿಸ್ಟ್ 1 ವರ್ಷ, 5 ವರ್ಷ ಅಲ್ಲಿಗೆ ಈ ರೀತಿ ಮುಗಿಸ್ತಾರೆ. ಸೊ ಅದಕ್ಕೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ ನೇಮಕಾತಿಯನ್ನ ಕೊಡಿಸ್ಬೇಕು ಅಂತೇಳಿ ಕೊಡಿಸಿ ಅಂತೇಳಿ ತುಂಬಾ ಜನ ಆಸ್ಪಿರೆಂಟ್ಸ್ ಕೇಳ್ತಾ ಇದ್ದಾರೆ. ನೋಡಿ, ಈಗ ಆಲ್ರೆಡಿ KPSC ಗೆ ಪ್ರಸ್ತಾವನೆ ಬಂದಿದೆ. ಸೊ ನೋಡೋಣ, ಪ್ರಯತ್ನ ಅಂತೂ ಮಾಡೋಣ. ಅಬಕಾರಿ ಸಚಿವರನ್ನ ಭೇಟಿಯಾಗಿ ನಮ್ಮ ಒಂದು ತಂಡ ಕೂಡ ಈ ಹಿಂದೆ ಯಾವಾಗ ನಾವು ಒಂದು RT ಹಾಕಿದ್ವಿ, ಸೊ ಅದರಲ್ಲಿ ಕಡಿಮೆ ಪೋಸ್ಟ್ ನ ತೋರಿಸಿತ್ತು, ಅದನ್ನ ತೆಗೆದುಕೊಂಡು ಹೋಗಿ ತುಂಬಾ ಪ್ರಯತ್ನ ಮಾಡಿದ್ರು. ಸರ್, ಏನು ಈ ತರ ಆಗಿದೆ, ಯಾಕೆ ಒಳಗಡೆ ಇಂಟರ್ನಲಿ ಪ್ರಮೋಷನ್ ಆಗಿದೆ ಏನು ಅಂತೇಳಿ ತುಂಬಾ ಪ್ರೆಷರ್ ಹಾಕಿಸಿ ಎಲ್ಲ ಪಾಪ ತುಂಬಾ ಓಡಾಡಿದ್ದಾರೆ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಗಾಗಿ ತುಂಬಾ ಜನ ಕಾಯ್ತಾ ಇದ್ದಾರೆ. ಒಂದೊಳ್ಳೆ ಹುದ್ದೆ ಅಂಡ್ ಬಹಳ ದಿನಗಳಾದ್ಮೇಲೆ ನೋಟಿಫಿಕೇಶನ್ ಆಗ್ತಾ ಇದೆ. ಸೊ KPSC ಕೊಟ್ಬಿಟ್ರೆ ಇವ್ರು ಗೊತ್ತಲ್ಲ, ಮಾರ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು ಅಭ್ಯರ್ಥಿಗಳ ಒಂದು ಈಗ ಅವ್ರದ್ದು ಒಂದೊಂದು ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡ, ದಯವಿಟ್ಟು KA ಕೊಡಿಸಿ, ಬೇಗ ಪ್ರೊಸೆಸ್ ಆಗುತ್ತೆ, ನಾವು ಬೇಗ ಆರ್ಡರ್ ಕಾಪಿ ತಗೊಳ್ಕೊಳ್ತೀವಿ 1 ವರ್ಷದಲ್ಲಿ ಅಂತ. ನೋಡೋಣ, ಅದೊಂದು ಪ್ರಯತ್ನ ಮಾಡೋಣ. ಅಂಡ್ ಅದರ ಜೊತೆ ಬೇರೆ ಬೇರೆ ವಾರ್ಡನ್ ಹುದ್ದೆಗಳದ್ದು ಕೂಡ ಮೊನ್ನೆ ಅಷ್ಟೇ KPSC ಪ್ರಸ್ತಾವನೆ ನೋಡಿದಿರ. ಸೊ ಸುಮಾರು ನೇಮಕಾತಿಗಳಿಗೆ ಅಪ್ಕಮಿಂಗ್ ಆಗಸ್ಟ್ ಇಂದ ಆಗ್ತದೆ. ಏನಾಗ್ಬಿಡುತ್ತೆ ಅಂತಂದ್ರೆ, ನೀವೀಗ ಪ್ರಿಪೇರ್ ಆಗಿರಿ. ಸುಮ್ಮನೆ ಅನಗತ್ಯ ವಿಷಯಗಳು, ಅನಗತ್ಯ ಟೆನ್ಷನ್ ಮಾಡ್ಕೊಂಡು ಕೂಡ್ಬೇಡಿ. ನಿಮ್ಮ ಟಾರ್ಗೆಟ್ ಯಾವ ಹುದ್ದೆ ಇದೆ, PS ಆಗಿರ್ಬೋದು, ES ಆಗಿರ್ಬೋದು, ಏನೇ ಆಗಿರ್ಲಿ, ಸೊ ಕರೆಕ್ಟ್ ಆಗಿ ಪ್ರಿಪರೇಷನ್ ಮಾಡ್ತಾ ಇರಿ. ನಿಮಗೆ ಸಿಲೆಬಸ್ ವಿಚಾರ ಆಗಿರ್ಬೋದು, ಪುಸ್ತಕಗಳ ವಿಚಾರ ಆಗಿರ್ಬೋದು, ಪ್ರಿಪರೇಷನ್, ತುಂಬಾ ಜನ ಮೆಂಟರ್ಸ್ ಇದ್ದಾರೆ, ಒಳ್ಳೆ ಪುಸ್ತಕಗಳನ್ನ ತೆಗೆದುಕೊಳ್ಳಿ, ಸಿಲೆಬಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡು ಈಗಲೇ ಓದಕ್ ಶುರು ಮಾಡಿ. ಆಮೇಲೆ ಟೈಮ್ ಸಿಗ್ಲಿಲ್ಲ, ನಮ್ಗೆ ಹಂಗಾಯ್ತು ಹಿಂಗಾಯ್ತು ಅಂತ ನೆಪಗಳನ್ನ ಹೇಳ್ಬೇಡಿ. ಯಾಕಂದ್ರೆ ಪ್ರಿಪರೇಷನ್ ಮಾಡ್ಕೊಂಡು ರೆಡಿ ಇದ್ರಿ ಅಂತಂದ್ರೆ ನೀವು ಯಾವಾಗ ಪರೀಕ್ಷೆ ಕೊಟ್ಟರು ಕೂಡ ಬರೀತೀರಾ. ಎಸ್ಪೆಷಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದೆ, 5 years ಈಗ ಕೊಟ್ಟಿದ್ದಾರೆ. ಸೊ ಸಿಲೆಬಸ್ ಕೂಡ ಗೊತ್ತಿದೆ. ಅಂಡ್ ದೈಹಿಕ ಪರೀಕ್ಷೆಯ ಬಗ್ಗೆ ಕೂಡ ನೀವು ನೋಡ್ಕೊಳ್ಳಿ. ಅದ್ರ ಬಗ್ಗೆ ನಾನು ಬೇಕಿದ್ರೆ ಹಲವಾರು ವಿಡಿಯೋಗಳು ಮಾಡಿದ್ದೀನಿ, ಮತ್ತೊಮ್ಮೆ ತಿಳಿಸ್ತೀನಿ. ಸೊ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಆನ್ ಟೈಮ್ ಅಲ್ಲಿ ರೆಡಿ ಇಟ್ಕೊಳ್ಳಿ. ಕ್ಯಾಶ್ ಅಂಡ್ ಇನ್ಕಮ್ ಆಗಿರ್ಬೋದು, ಯಾವುದೇ ಒಂದು ಹಳೆಯ ಸರ್ಟಿಫಿಕೇಟ್ ಗಳನ್ನ ಇಟ್ಕೊಂಡು ಕೂರ್ಬೇಡಿ. ಸ್ವಲ್ಪ ಅದನ್ನ ಡೇಟ್ ನೋಡ್ಕೊಂಡು ಹೊಸದಾಗಿ ಸರ್ಟಿಫಿಕೇಟ್ ಮಾಡಿಸಿ ಇಟ್ಕೊಳ್ಳಿ. ಸೊ ಎಲ್ಲವೂ ರೆಡಿ ಇತ್ತು ಅಂತಂದ್ರೆ ಆರಾಮಾಗಿ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಅನ್ನ ಬರೆದು ನಿಮ್ಮ ಒಂದು ಕನಸಿನ ಹುದ್ದೆನ ಪಡಿತೀರಾ. ಬಟ್ ನೋಡಿ, ಒಂದು ವಿಷಯ ಅಂತಂದ್ರೆ, ಈ ಒಂದು ನಮ್ಮ ದೇಶದಲ್ಲಿ ಭ್ರಷ್ಟಾಚಾರವನ್ನ ಬೇರು ಸಮೇತ ಕಿತ್ತು ಹಾಕೋದಕ್ಕಂತ ಆಗಲ್ಲ. ಆದ್ರೆ ನಮ್ ಕೈಲಾದಷ್ಟು ನಾವು ಪ್ರಯತ್ನ ಮಾಡ್ಬೋದು. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇವತ್ತು KPSC ಆಗಿರ್ಬೋದು, ಇನ್ ಯಾವುದೋ ಪರೀಕ್ಷೆ ಪ್ರಾಧಿಕಾರದಲ್ಲಾಗುವಂತ ಅಕ್ರಮಗಳಿಗೆ ಅಲ್ಲಿನ ಒಳಗಿನ ಅಧಿಕಾರಿಗಳು, ಸರ್ಕಾರ ಎಲ್ಲರ ಕುಮ್ಮಕ್ಕಿರುತ್ತೆ. ನಾವು ಅದ್ರ ವಿರುದ್ಧ ಎಷ್ಟು ಹೋರಾಟ ಮಾಡಿದ್ರು, ಎಷ್ಟೇ ಮಾಡಿದ್ರು ಕೂಡ ಅವ್ರು ಹೆಂಗ್ ಅದನ್ನ ಉಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೋ ಹಂಗ್ ಮಾಡ್ತಾರೆ. ಇವತ್ತು ನಾವು ನ್ಯಾಯಾಲಯಗಳ ಮೇಲೆ ಕೂಡ ಭರವಸೆ ಕಳ್ಕೊಂಡ್ಬಿಡಂಗಾಗಿದೆ. ಯಾಕೆ ಅಂತಂದ್ರೆ, ಒಂದು ಅನ್ಯಾಯವನ್ನ ನಾವು ತೆಗೆದುಕೊಂಡು ಕೋರ್ಟ್ ಹೋದ್ರೆ ಅದನ್ನ ನ್ಯಾಯ ಅನ್ಯಾಯ ಅಂತ ತೀರ್ಮಾನ ಮಾಡೋಕೆ ಎಷ್ಟೋ ವರ್ಷಗಳು ಕಳೆದೋಗುತ್ತೆ.
ಅಷ್ಟೊತ್ತಿಗೆ ಆ ಭ್ರಷ್ಟರೆಲ್ಲ ರಕ್ಷಣೆ ಪಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ನೀವು ಏನೇ ವಿಷಯದಲ್ಲಿ ಆ ಒಂದು ಕಾನ್ಸೆಪ್ಟ್ ನ ಸ್ಟಡಿಗಿಟ್ಟು ನಿಮ್ಮ ಒಂದು ಪ್ರಿಪರೇಷನ್ ಅನ್ನ ಮಾಡಿ. ಯಾಕೆ ಅಂತಂದ್ರೆ ಇದ್ರ ವಿರುದ್ಧ ಇವತ್ತು ನಿನ್ನೆದಲ್ಲ, ದಶಕಗಳಿಂದಲೂ ಕೂಡ ಎಷ್ಟೋ ಜನ ಹಗಲು ರಾತ್ರಿ ಹೋರಾಟ ಮಾಡಿದ್ದಾರೆ. ಪಾಪ ಎಷ್ಟೋ ಜನ ಈ ಹೋರಾಟದಲ್ಲಿ ಸೋತು ಹೋಗಿದ್ದಾರೆ, ಎಷ್ಟೋ ಜನ ಗೆದ್ದಿದ್ದಾರೆ. ಬಹಳಷ್ಟು ಕಷ್ಟ ಇದೆ. ಈಗ ಫಿನಾನ್ಷಿಯಲಿ ಎಲ್ಲವೂ ಕೂಡ ಫಿಟ್ ಇರಬೇಕು. ಈಗ ಒಂದು ಹೋರಾಟ ಅಂತಂದ್ರೆ ಬರೀ ನಾವು ಫಿಸಿಕಲಿ ಸಪೋರ್ಟ್ ಮಾಡೋದಷ್ಟು ಫಿನಾನ್ಷಿಯಲಿ ಆಗಿರ್ಬೋದು ಎಲ್ಲ ರೀತಿಯಾಗಿ ಸಿದ್ಧವಾಗಿ ನಿಲ್ಬೇಕು. ಎಸ್ಪೆಷಲಿ ಇಂಥ KPSC ಅಥವಾ ಯಾವುದೋ ಒಂದು ಭ್ರಷ್ಟ ಸಂಸ್ಥೆ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಸಪೋರ್ಟ್ ಕೂಡ ಬೇಕಾಗುತ್ತೆ. ನಾವು ಅದನ್ನ ನಿರಂತರವಾಗಿ ತೆಗೆದುಕೊಂಡು ಹೋಗ್ಬೇಕು. ಒಂದು ಹಂತದಲ್ಲಿ ಅದನ್ನ ನಿಲ್ಲಿಸ್ತೀವಿ, ನಮ್ ಕಾನ್ಫಿಡೆನ್ಸ್ ಕಡಿಮೆ ಆಯ್ತು ಅಂತಂದ್ರೆ ನಾವು ಸೋತಂತೆ ಅರ್ಥ. ಸೊ ಅದಕ್ಕೆ ನೋಡಿ, KPSC ಯಾವುದೇ ಒಂದು ನೋಟಿಫಿಕೇಶನ್ಸ್ ಇರಲಿ, ಅಲ್ಲಿ ಒಂದಿಷ್ಟಲ್ಲ ಇಷ್ಟು ಅಕ್ರಮ ಇದ್ದೇ ಇರುತ್ತೆ, ಇಷ್ಟೆಲ್ಲ ಪೂರ್ತಿನೂ ಇದ್ದೇ ಇರುತ್ತೆ. ಈಗ ಅದ್ರ ವಿರುದ್ಧ ನಾವ್ ಈಗ ನೋಡಿ, ಮೊನ್ನೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ರಿಸಲ್ಟ್ ಬಿಟ್ರು, 176 ಮಾರ್ಕ್ಸ್ ತಗೊಂಡಿದ್ದಾರೆ ಅದರಲ್ಲೂ. ಇದು ಪಾಸಿಬಲ್ ಅಂತ ಕೇಳಿದ್ರೆ ಕೆಲವರು ಓದುವಂತ ಆಸ್ಪಿರೆಂಟ್ಸ್ ಹೇಳ್ತಾರೆ ಇಂಪಾಸಿಬಲ್ ಅಂತ. ಗ್ರೂಪ್ B ಅಲ್ಲೂ ಅಷ್ಟೇ, ಎಲ್ಲದರಲ್ಲೂ ಕೂಡ ಒಂದು ಕೈ ಚಳಕ ಇದ್ದೇ ಇರುತ್ತೆ. ಸೊ ನೋಡಿ, ಅದಕ್ಕೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೂಡ ಇದೇ ಕಳವಳ ಇದೆ. ಸರ್ ದಯವಿಟ್ಟು ನಮ್ಗೆ ಬೇಡ, KPSC ಕೊಟ್ರೆ ಮತ್ತೇನಾದ್ರು ಸಮಸ್ಯೆ ಮಾಡ್ತಾರೆ, ತುಂಬಾ ಡಿಲೇ ಆಗುತ್ತೆ. ಈಗ ನೋಡಿ, ಲ್ಯಾಂಡ್ ಸರ್ವೆ ಫೀಸ್ ಕಟ್ಸ್ಕೊಂಡು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಡೇಟ್ ಬಿಟ್ಟಿದ್ರು, ಬಟ್ ಎಕ್ಸಾಮ್ ಮಾಡಲಿಲ್ಲ. ಈಗ ಈ ರೀತಿ ಸಮಸ್ಯೆಗಳಿದೆ. ಸೊ ನೋಡೋಣ, ಆದಷ್ಟು ನಮ್ಮ ಕಡೆಯಿಂದ ಪ್ರಯತ್ನ ಮಾಡೋಣ. ನಾವು ಇನ್ನೊಂದು ವಿಷಯ ಕ್ಲಾರಿಟಿಯಾಗಿ ಹೇಳ್ತೀನಿ, ಯಾವ ವಿಷಯದಲ್ಲೂ ನಾನು ಪೋಸ್ಟ್ಪೋನ್ ಅದು ಇದು ಅಂತ ಹೋಗಲ್ಲ. ಅದ್ರಲ್ಲಿ ಜೆನ್ಯೂನ್ ಆಗಿ ರೀಸನ್ ಇತ್ತು, ಪಾಪ ಏನೋ ಒಂದು ಸಮಸ್ಯೆ ಇದೆ. ನೋಡಿ, ಈಗ PC ಅಪ್ಲಿಕೇಶನ್ ಡೇಟು ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತಿರೋದಕ್ಕೆ ಕಾರಣ ಇಷ್ಟೇ, ತುಂಬಾ ಸಮಸ್ಯೆ ಇದೆ. ಆ ಸಮಸ್ಯೆ ಅವ್ರು ಸರಿಪಡಿಸ್ಕೊಳಕ್ ಆಗಲ್ಲ ಈಸಿ ಆಗೋದು ಗೊತ್ತು. ಅಟ್ಲೀಸ್ಟ್ ಒಂದು ವಾರ ಹೆಚ್ಚು ಕಮ್ಮಿ ಅವಕಾಶ ಕೊಡಿ ಅಂತ ಕೇಳ್ತಾ ಇರೋದು. ಸೊ ಅದನ್ನ ಪರಿಸರ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಯ್ತು, ಎಕ್ಸೈಸ್ ಕಾನ್ಸ್ಟೇಬಲ್ ಆಗಿರ್ಬೋದು. ಸೊ ಅದು ಕೂಡ ಅಷ್ಟೇ, ನಾವು ನಮ್ಮ ಕಡೆಯಿಂದ ಏನಾಗುತ್ತೋ ಆ ಪ್ರಯತ್ನವನ್ನು ಮಾಡ್ತೀವಿ. ಈಗ KPSC ಗಂತೂ ಪ್ರಸ್ತಾವನೆ ಬಂದಿದೆ. ಸೊ ಅದನ್ನ ಅಪ್ಕಮಿಂಗ್ ಫಾಲೋ ಅಪ್ ಮಾಡುವಂಥದ್ದು, ಅದನ್ನ ನೇಮಕಾತಿ ಆಗೋರ್ಗೆ ಯಾವ ರೀತಿ ಪ್ರಯತ್ನ ಮಾಡ್ಬೇಕು ಅದನ್ನ ಮಾಡೋಣ. ಸೊ ಯಾರೆಲ್ಲ ESI ಗೆ ಪ್ರಿಪೇರ್ ಆಗ್ತಾ ಇದ್ರ, ಸೊ ನಿಮ್ಮ ಒಂದು ಹಾರ್ಡ್ ವರ್ಕ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ KPSC ಟೈಮ್ ಸಿಗುತ್ತೆ ಓದೋದಕ್ಕೆ, ನೋಟಿಫಿಕೇಶನ್ ಆದ್ರೂ, ಬಟ್ ನೀವು ಮುಂಚೆ ಪ್ರಿಪೇರ್ ಆಗಿರಿ. ಈ ಬಾರಿ ಕಾಂಪಿಟೇಷನ್ ವೆರಿ ಹೈ. ನೀವು ಅನ್ಕೊಂಡಿರ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚಿನ ಕಾಂಪಿಟೇಷನ್ ಇರುತ್ತೆ. ಸೊ ಹೆಚ್ಚಿನ ಮಟ್ಟದ ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ. ಸೊ ಇನ್ನೊಂದು ವಿಷಯ ಅಂತಂದ್ರೆ, ಹಳೆಯ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಬಿಡಿಸಿ, ಆದಷ್ಟು ಪಾಸಿಟಿವ್ ಆಗಿರಿ. ಈಗ ನೋಡಿ, ಯಾವುದೋ ವಿಷಯಗಳಲ್ಲಿ ತಲೆ ಕಟ್ಸ್ಕೊಂಡು ಕೂತ್ಕೊಂಡು, ಅಥವಾ ಕೆಲವರಿಗೆ ಫ್ಯಾಮಿಲಿ ಟೆನ್ಷನ್ಸ್ ಏನೇನೋ ಇರುತ್ತೆ, ಬಟ್ ದಯವಿಟ್ಟು ಈ ಒಂದು ವರ್ಷ ತುಂಬಾ ಒಳ್ಳೆ ನೋಟಿಫಿಕೇಶನ್ಸ್ ಆಗುತ್ತೆ. ಸೊ PSI ಓದ್ತಾ ಇರುವಂತವ್ರು, ESI ಓದ್ತಾ ಇರುವಂತವ್ರು, SD, FDA, VAO ಯಾವ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದಾರೆ, ಒಂದು ಟಾರ್ಗೆಟ್ ಹಾಕೊಂಡು ಇಂಥ ಹುದ್ದೆ, ಈ ಸಿಲೆಬಸ್ ಅದನ್ನ ಮುಗಿಸ್ಬೇಕು, ಅದನ್ನ ಓದ್ಬೇಕು, ಇಷ್ಟೇ. ಆ ಒಂದು ಡೆಡ್ ಲೈನ್ ಹಾಕೊಂಡು ಕೂತ್ಕೊಳ್ಳಿ. ಸೊ ಖಂಡಿತ ಒಳ್ಳೇದಾಗುತ್ತೆ. ಅಂಡ್ ಇನ್ನೊಂದು ಅಂತಂದ್ರೆ, ಈ ESI ಕುರಿತಂತೆ ಹೆಚ್ಚಿನ ಮಾಹಿತಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಪುಸ್ತಕಗಳ ಪಟ್ಟಿ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಒಂದು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ. ಧನ್ಯವಾದಗಳು.